ಗಾಂಜ್ ಹತ್ರ ಇದ್ದೀನಿ, ಸ್ವಲ್ಪ ಬೇಗ ಬಾರಣ್ಣ. ತಂಗಿ ನೀ ಹೇಳಿದ ಲೊಕೇಶನ್ ಬಂತು. ಹಾ ಓಕೆ ಅಣ್ಣ. ತಂಗಿ ಸ್ಕ್ಯಾನರ್ಗೆ ಫೋನ್ ಪೇ ಮಾಡು. ಫೋನ್ ಪೇ ಆಗಿದೆ ನೋಡಿ ಅಣ್ಣ. ಹಾ ಸರಿ ತಂಗಿ. ಅಯ್ಯೋ ನನ್ನ ಪರ್ಸ್ನ ನಾನು ಆಟೋದಲ್ಲೇ ಮರ್ತ್ಬಿಟ್ಟು ಬಂದಲ್ಲ. ಹಲೋ ಅಣ್ಣ, ಗಾಂಜ್ ಹತ್ರ ಇದ್ದೀನಿ, ಸ್ವಲ್ಪ ಬೇಗ ಬಾರಣ್ಣ. ಅಣ್ಣ ನನ್ನ ಪರ್ಸ್ನ ಆಟೋದಲ್ಲೇ ಮರ್ತ್ಬಿಟ್ಟು ಬಂದಿದ್ದೀನಿ ಅಣ್ಣ. ಅದರಲ್ಲಿ ಸ್ಕೂಲ್ ಫೀಸ್ ಬೇರೆ ಇದೆ ಅಣ್ಣ. ಇಲ್ಲೇ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇದೆ ಅಣ್ಣ. ಬನ್ನಿ ಅಣ್ಣ, ಕಂಪ್ಲೇಂಟ್ ಕೊಟ್ಟು ಬರೋಣ. ಸುಮ್ನಿರು, ನೀ ಆಟೋದಿಂದ ಎಲ್ಲಿ ಇಳ್ಕೊಂಡೆ? ಅಣ್ಣ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಂಡ. ಹೌದಾ, ಬಾ ಸರಿ ಅಲ್ಲಿ ಹೋಗೋಣ. ಸೃಷ್ಟಿ ಅದೇ ಆಟೋನಾ? ಅಯ್ಯೋ ಅದೇ ಆಟೋ ಅಣ್ಣ. ಹೌದಾ? ತಂಗಿ ನೀನು ಪರಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಆಗಿರುತ್ತೆ ಬಿಡೋಣ. ಅಣ್ಣ ಎಲ್ಲ ಕರೆಕ್ಟ್ ಆಗಿದೆ. ಸರಿ ಹೋಗಿ ಬರ್ತೀನಿ. ಅದ್ ಹೆಂಗ್ ಹೇಳಿದ್ಯ ಅಣ್ಣ ನೀನು ಎಲ್ಲದನ್ನು ಕರೆಕ್ಟ್ ಆಗಿದೆ ಅಂತ? ಅವರು ಆಟೋ ಡ್ರೈವರ್ ಕಣೆ, ಅವರು ಕಸ್ಟಮರ್ನ ದೇವ್ರ ಅನ್ಕೊಂತಾರೆ. ಮತ್ತೆ ಎಮರ್ಜೆನ್ಸಿ ಟೈಮ್ ನಲ್ಲಿ ಆಂಬುಲೆನ್ಸ್ ತರ ಫ್ರೀ ಸರ್ವಿಸ್ ಕೊಡ್ತಾರೆ. ಆದ್ರೆ ನೀನು ಅವ್ರನ್ನ ಕಳ್ಳ ಅಂದಿ, ಮತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂದಿ. ಆದ್ರೆ ಒಂದ್ ಮಾತ್ರ ತಲೆಯಲ್ಲಿ ಇಟ್ಕೊಂಡಿರು, ಅವ್ರು ಕಷ್ಟಪಟ್ಟು ದುಡ್ಡು ತಿಂತಾರೆ ಹೊರತು ಬೇರೆಯವ್ರ ವಸ್ತು ಮೇಲೆ ಆಸೆ ಯಾವತ್ತೂ ಪಡೋದಿಲ್ಲ. ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.